ಚಾಕುನಿಂದ ಇರಿದು ವ್ಯಕ್ತಿಯ ಕೊಲೆ. ಚಡುಗುಪ್ಪ ತಾಲೂಕಿನಲ್ಲಿ ದುಷ್ಕರ್ಮಿಗಳು ವ್ಯಕ್ತಿಯೋರ್ವನಿಗೆ ಚಾಕುನಿಂದ ಇರಿದು ಕೊಲೆ ಮಾಡಿರುವಂತಹ ಘಟನೆ ತಾಲೂಕಿನ ತಾಳಮಡಗಿ ಗ್ರಾಮದಲ್ಲಿ ಶನಿವಾರ ನಡೆದಿದೆ. ತೆಲಂಗಾಣ ಮೂಲದ ಹೈದರಾಬಾದ್ ನಿವಾಸಿಯಾಗಿರುವಂತಹ ಮಲ್ಲಿಕಾರ್ಜುನ್ ಗೋಪಾಲರಾವ್ 52 ವರ್ಷ ಕೊಲೆಯಾದ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ಅವರು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರು. ಶುಕ್ರವಾರ ಮಹಾರಾಷ್ಟ್ರದ ಉಮರ್ಗಕ್ಕೆ ಹೋಗಿ ಬರೋದಾಗಿ ಮನೆಯಲ್ಲಿ ತಿಳಿಸಿದ್ದಾರೆ. ತಮ್ಮ ಸ್ವತಃ ಕಾರಿನಲ್ಲಿ ಶನಿವಾರ ಮರಳಿ ಹೈದರಾಬಾದ್ಗೆ ಪ್ರಯಾಣಿಸುತ್ತಿರುವಾಗ ರಾಷ್ಟ್ರೀಯ ಹೆದ್ದಾರಿ 65ರ ಮೇಲೆ ತಾಳಮಡಗಿ ಗ್ರಾಮದ ಹೊರವಲಯದ ಸಾಯಿ ಧಾಬಾದ ಹತ್ತಿರದಲ್ಲಿ ಕೊಲೆ ಮಾಡಲಾಗಿದೆ ಎಂದು ತಿಳಿದಿದೆ. ಮಲ್ಲಿಕಾರ್ಜುನ್ ಅವರಿಗೆ ದೇಹದ ಮೇಲೆ 33 ಕಡೆಗಳಲ್ಲಿ ದುಷ್ಕರ್ಮಿಗಳು ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ಮನ್ನಾಯಕೇಳಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಪ್ರಕರಣದಲ್ಲಿ ತಿಳಿಸಲಾಗಿದೆ. ಕೊಲೆಗೆ ನಿಖರವಾದ ಯಾವುದೇ ಮಾಹಿತಿ ಕಂಡು ಬಂದಿಲ್ಲ. ಹೀಗಾಗಿ ಆರೋಪಿಗಳ ವಿರುದ್ಧ ಪೊಲೀಸರು ಬಲೆ ಬೀಸಿದ್ದಾರೆ ಎಂದು ತಿಳಿದು ಬಂದಿದೆ. ಒಟ್ಟಾರೆಯಾಗಿ ಬೀದರ್ ಜಿಲ್ಲೆಯಲ್ಲಿ ಮಹಾರಾಷ್ಟ್ರ, ಆಂಧ್ರ ಹಾಗೂ ತೆಲಂಗಾಣ ಗಡಿ ಹೊಂದಿರೋದ್ರಿಂದ ಆ ಕಡೆಯಿಂದ ಬರ್ತಕ್ಕಂಥ ಕೆಲ ಉದ್ಯಮಿಗಳಾಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಲ್ಲಿ ಈ ರೀತಿಯಾಗಿ ಕೊಲೆಯಾಗಿ ಹೋಗ್ತಿರೋದು ಇದು ಗಮನಾರ್ಹವಾಗಿದೆ. ಹಾಗಾದರೆ ಬೀದರ್ ಜಿಲ್ಲೆಯ ಅನೇಕ ಜನ ಮುಖಂಡರು ಭಯಭೀತರಾಗಿ ತಮ್ಮ ಕೆಲಸ ಕಾರ್ಯದಲ್ಲಿ ತೊಡಗದೆ ತಮ್ಮ ಕಂಗಾಲಾಗುತ್ತಿದ್ದಾರೆ ಎಂದು ತಿಳಿದು ಬಂದಿದೆ.